ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ 28/2/2026 ದ್ವಿತೀಯ PUC ಕನ್ನಡ ವಿಷಯಕ್ಕಾಗಿ 60+ ಅಂಕಗಳ ಫಿಕ್ಸ್ ಕ್ವಶನ್ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ವಿಡಿಯೋ ಯೂಸ್ ಆಗ್ತದೆ. ಬ್ಲೂ ಪ್ರಿಂಟ್ ಪ್ರಕಾರ ಚೆನ್ನಾಗಿ ನಾನು ಹೇಳ್ತೀನಿ, ಅದನ್ನು ಸ್ವಲ್ಪ ಅಲ್ಲಲ್ಲಿ ತಾವೆಲ್ಲರೂ ಕೂಡ ನೋಡಿಕೊಂಡು ಪ್ರಿಪೇರ್ ಆಗಿದ್ದರೆ ಖಂಡಿತವಾಗಿ ನಾಳೆ ನಡೀತಕ್ಕಂಥ ಎಕ್ಸಾಮಲ್ಲಿ ನಿಮಗೆ ಯೂಸ್ ಆಗೇ ಆಗ್ತದೆ. ಸೊ ಮೊದಲಿಗೆ ಕದಡಿದ ಸಲೀಲಂ ತಿಳಿವಂದದಲ್ಲಿ ನಿಮಗೆ 1 ಅಂಕದ 1 ಪ್ರಶ್ನೆ ಅಂತೂ ಗ್ಯಾರಂಟಿಯಾಗಿ ಬಂದೇ ಬರ್ತದೆ. ಸೊ ನೋಡ್ಕೊಡ್ರಿ, ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ನಿಮಗೆ ವಿಡಿಯೋಗಳನ್ನು ಕೊಡ್ತೀವಿ. ರಾತ್ರಿ 10 ಗಂಟೆಗೆ ನಾನು ಏನು ಮಾಡಿರ್ತೀನಿ, ಲೈವಲ್ಲಿ ಬಂದಿರ್ತೀನಿ. ಸೊ ಎಲ್ಲರೂ ಕೂಡ ಲೈವಲ್ಲಿ ಬಂದು ಈ ಒಂದು ಕ್ಲಾಸನ್ನು ತಾವೆಲ್ಲರೂ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ಕೊಡ್ತೀನಿ. ಚೆನ್ನಾಗಿ ಕುಂತು ಕೇಳಿ, ಸ್ಕೋರ್ ಆಗೇ ಆಗ್ತದೆ. ಇನ್ನೊಂದು ಪಾರ್ಟ್ ವಿಡಿಯೋವನ್ನು ಕೊಡ್ತೀನಿ, ಖಂಡಿತವಾಗಿ ಎರಡೂ ನೋಡಿದರೆ 60+ ಅಂಕಗಳು ನಿಮ್ಮದೇ ಆಗೇ ಆಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ತೀನಿ, ಡೋಂಟ್ ವರಿ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ, ಯಾರನ್ನು ಕೊಲ್ಲೋದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಚಕ್ರಾಧರನಾದ ಲಕ್ಷ್ಮಣನನ್ನು, ಚರಮಧಾರಿಯಾದ ರಾಮನನ್ನು. ಮಯ ತನುಜ ಎಂದರೆ ಮಂಡೋದರಿ, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದ? ಪ್ರಮದವನದಲ್ಲಿ. ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು? ರಾಕ್ಷಸ ಪತ್ನಿಯರು. ಓಕೆ, ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನ ಅಂತ ಹೇಳ್ತಾರೆ? ರಾವಣನ ರೂಪ. ಸೀತೆ ರಾವಣನನ್ನು ಏನೆಂದು ಬೇಡಿಕೊಳ್ತಾಳೆ? ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಕೊಲ್ಲಬೇಡ ಅಂತ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಸೀತೆಯ ಬಗ್ಗೆ. ವಿಭೀಷಣ ಯಾರು? ರಾವಣನ ತಮ್ಮ. ಸೌಮಿತ್ರಿ ಎಂದರೆ ಯಾರು? ಲಕ್ಷ್ಮಣ. ಇಷ್ಟರಲ್ಲಿ ಒಂದು ಪ್ರಶ್ನೆ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ. ಇನ್ನು ಇದರಲ್ಲಿ ಮುಖ್ಯವಾಗಿ 2 ಅಂಕದ ಪ್ರಶ್ನೆಗಳಲ್ಲಿ ಏನಪ್ಪ ಅಂತಂದರೆ 1, 2 ನೋಡಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದ? ಸೊ ಉತ್ತರ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಮಗಿಷ್ಟು ತೊಂದರೆಯನ್ನು ಕೊಟ್ಟ ಅಂಗದಾದಿಗಳನ್ನು ಹುಬ್ಬುಗಂಟಿನ ಮಾತ್ರದಿಂದಲೇ ಸೆರೆ ಹಿಡಿದು ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಅನೇಕ ರೀತಿಯಲ್ಲಿ ಅವಮಾನಿಸುವೆನು ಅಂತ ಸಂತೈಸಿದ ಅಂತಕ್ಕಂಥದ್ದು ಇತ್ತು. ಇನ್ನು ಸೀತೆಯ ತಲ್ಲಣಕ್ಕೆ ಕಾರಣವೇನು? ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಆನ್ಸರ್, ಬಹುರೂಪಿಣಿ ವಿದ್ಯಾಸಿದ್ಧಿಯಾದ ಸೀತೆಯನ್ನು ಒಲಿಸಿಕೊಳ್ಳಲು ರಾವಣನು ಪ್ರಮದವನಕ್ಕೆ ಬರುತ್ತಿರುವುದನ್ನು ಕಂಡು ಸೀತೆಯು ರಾವಣನಿಂದ ರಾಮಲಕ್ಷ್ಮಣನ ಕುರಿತು ಎಂಥ ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗುತ್ತದೆಯೋ ಎಂದು ತಲ್ಲಣಗೊಳ್ತಾಳೆ. ಇನ್ನೂ ಒಂದು ಪ್ರಶ್ನೆ ಇದೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭ. ರಾವಣನು ಸೊಕ್ಕಿನಿಂದ ಆಡಿದ ಮಾತುಗಳನ್ನು ಕೇಳಿದ ಸೀತೆ ದುಃಖದಿಂದ ಮೂರ್ಛಿತಳಾಗಿ ನೆಲಕ್ಕೆ ಉರುಳುತ್ತಾಳೆ. ಸೀತೆಯ ದೀನಸ್ಥಿತಿಯನ್ನು ನೋಡಿದ ರಾವಣನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿ ತನ್ನನ್ನು ತಾನೇ ದೂಷಿಸಿಕೊಂಡು ಕದಡಿದ ನೀರು ತಿಳಿವಾಗುವಂತೆ ತನ್ನಷ್ಟಕ್ಕೆ ತಾನೇ ತಿಳಿಯಾದನು. ಹೀಗೆ ತಿಳಿಯಾದ ರಾವಣನಲ್ಲಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಇಲ್ಲೇ ಇದ್ದಾವೆ ನೋಡಿ, 4 ಮಾರ್ಕರ್ ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಎಸ್, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಇದೆ. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ಡಿಸ್ಪ್ಲೇಲಿ ಕಾಣ್ತಾ ಇದೆ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಅಥವಾ ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ಅಂತ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ರಾವಣನ ಮನಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ಇನ್ನು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿತನಾಗಿದ್ದಾನೆ ಅಂತಕ್ಕಂಥ ಪ್ರಶ್ನೆ, ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯೇ ಇತ್ತು. ಓಕೆನಾ. ಇನ್ನು ಇಲ್ಲಿ ಇನ್ನೊಂದು ಕೇಳಿದ್ದಾರೆ, ಕದಡಿದ ಸಲೀಲಂ ತಿಳಿವಂದ್ಯದಲ್ಲಿ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶೆ ಮಾಡಿ ಅಂತಕ್ಕಂಥದ್ದಿತ್ತು. 5ರಲ್ಲಿ 1 4 ಅಂಕಕ್ಕೆ ಚೆನ್ನಾಗಿ ಬರ್ತದೆ. ಭಾಳ ಬರೀಲಿಕ್ಕೆ ಹೋಗಬೇಡಿ, 6-7 ಸಾಲ ಅಷ್ಟೇ ಬರೀರಿ, ಬಟ್ ನೀಟಾಗಿ ಬರೆದ್ರೆ ಸಾಕು. 2ನೇ ಪಾಠಕ್ಕೆ ಹೋಗೋಣ, ವಚನಗಳು. ಎಸ್, ವಚನಗಳು ಪಾಠದಲ್ಲಿನೂ ಕೂಡ ಏನದಪ್ಪ ಅಂದ್ರೆ ಅಲ್ಲಿನೂ ಕೂಡ 1 ಮಾರ್ಕರ್ 1 ಕ್ವಶನ್ ಅದ, 4 ಮಾರ್ಕ್ಸಿಂದು 1 ಕ್ವಶನ್ ಅದ. ತನು ಯಾವಾಗ ಕರಗಬೇಕು? ಪರಸ್ಪರ ಮನಸ್ಸುಗಳು ಬೆರೆತಾಗ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ. ಶಿವಪಥವನ್ನು ಅರಿಯದಿದ್ದರೆ ಏನಾಗ್ತದೆ? ಶಿವಪಥವನ್ನು ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ಪ್ರಯೋಜನವಿಲ್ಲ. ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಸ್ವಲ್ಪ ಬಸವಣ್ಣನವರ ವಚನಗಳ ಒಂದು ಏನು ಮಾಡಿದ್ದಾರೆ ಅಂದರೆ, ಎಸ್, ಬಸವಣ್ಣನ ಪ್ರಕಾರ ನೈಜ ಭಕ್ತನ ಲಕ್ಷಣಗಳು ಅಂತ ಕೇಳಿದ್ದಾರೆ, ಅದು ಒಂದು ನೋಡ್ಕೊಡ್ರಿ. ಅಥವಾ ಈ ಒಟ್ಟಾರೆ ಶಿವಪಥವನ್ನು ಅರಿಯದವರ ಭಕ್ತಿ ನಿರರ್ಥಕೆಯನ್ನು ಬಸವಣ್ಣನವರ ವಚನದ ಆಶಯ. ಒಟ್ಟಾರೆ ಎಲ್ಲದಕ್ಕೂ ಒಂದೇ ಬರುವಾಗೆ ನೀವೇನು ಮಾಡಿ ಅಂದರೆ, ಈ ಬಸವಣ್ಣನ ಆಗಿರ್ಬೋದು ಮತ್ತು ಉರಿಲಿಂಗ ಪೇದ್ಯ ವಚನಗಳಲ್ಲಿ ನೀವೇನು ಮಾಡಬೇಕಂದ್ರೆ ಸೊ ನೋಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಬಂದೇ ಬರ್ತವೆ. ಓಕೆನಾ. ಇದು ಬಸವಣ್ಣನವರ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಹೋಗೋಣ ಯಾರಪ್ಪ ಅಂತಂದರೆ ಉರಿಲಿಂಗ ಪೇದ್ಯ ವಚನಗಳು. ನೋಡಿ, ಉರಿಲಿಂಗ ಪೇದ್ಯ ವಚನಗಳ ಅಂಕಿತ. ಎಸ್, ಉರಿಲಿಂಗ ಪೇದ್ಯ ಪ್ರಿಯ ವಿಶ್ವೇಶ್ವರ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಹೂವಿನಿಂದ. ಯಾರು ಅನ್ಯಲಿಂಗವನ್ನು ನೆನೆಯೋದಿಲ್ಲ? ದೇಹದ ಮೇಲೆ ಮಂಗಳಲಿಂಗವನ್ನು ಧರಿಸುವವರು. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ ವರ್ತಿಸಬಾರದು ಈಸ್ ದ ಆನ್ಸರ್. ಆಮೇಲೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಿದ್ದಾರೆ ಅನ್ನೋದು ಕೇಳಿದರೆ ಇದು ನೋಡ್ಕೊಂಡೋಗಿ. ಇದು ಇಲ್ಲ ಅಂತಂದರೆ ಲಾಸ್ಟ್ ಇದೆ ನೋಡಿ,
ಉರಿಲಿಂಗ ಪೇದ್ಯ ವಚನಗಳ ಆಶಯ ಅಂತಕ್ಕದ್ದನ್ನು ನೋಡಿ, ಎರಡು ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಸ್ವಲ್ಪ ಅಂಕಗಳನ್ನು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಮುಂದೆ ಹೋಗೋಣ. ಎಸ್, ಪಗೆಯಂ ಬಾಲಕನೆಂಬರೆ ಅಂತಕ್ಕಂಥ ಪುಲಿಗೆರೆನಾಥ ಅಂತಕ್ಕಂಥದ್ದಿದೆ. ಓಕೆನಾ. ಇಲ್ಲಿ ಪಗೆಯಂ ಬಾಲಕನೆಂಬರೆದಲ್ಲಿ 1 ಅಂಕದ ಎಷ್ಟಿದ್ದಾವೆ? 2 ಇದ್ದಾವೆ. 2 ಅಂಕದ 1 ಇದ್ದಾವೆ. ಸೊ 1 ಅಂಕದಲ್ಲಿ 2ರಲ್ಲಿ ಎಸ್, ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಎಸ್, ದ ಆನ್ಸರ್ ಇದು ಸಮುದ್ರವಾಗ್ತದೆ. ನಿಷ್ಪ್ರಯೋಜಕ ಯಾರು? ಮುಪ್ಪಿನಲ್ಲಿ ಆಸರೆಯಾಗದ ಮಗ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಎಸ್, ಹಗೆಯನ್ನು ಶತ್ರುವನ ಬಾಲಕನೆಂದು ಉಪೇಕ್ಷಿಸಬಾರದು. ವೀರನಾದವನು ಏನನ್ನು ಬಲ್ಲವನಾಗಿರಬೇಕು? ವೀರನಾದವನು ಇರುವುದನ್ನು ಬಲ್ಲವನಾಗಿರಬೇಕು. ಯಾರನ್ನ ಯೋಗಿ ಅಂದಿದ್ದಾರೆ? ಅರಿಷಡ್ವರ್ಗ ಇಸ್ ದ ರೈಟ್ ಆನ್ಸರ್. ಇನ್ನು ಇಲ್ಲಿ ನಿಮಗೆ ಎಸ್, ಪುಲಿಗೆರೆ ಸೋಮನಾಥ್ ಅವರ ಪಗೆಯಂ ಬಾಲಕನೆಂಬರಲ್ಲ 2 ಮಾರ್ಕಸ್ ಕ್ವಶನ್ಸ್ ಇದೆ. ಫಸ್ಟ್ ಒನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಅಥವಾ ಧನ ಮತ್ತು ಸುತ್ತನ ವಿಷಯದಲ್ಲಿ ಎಸ್ ಸೋಮನಾಥನ ಅಭಿಪ್ರಾಯ, ರಾಜ ಮತ್ತು ಮಂತ್ರಿಗಳಿಗೆ ಇರುವ ಅರ್ಹತೆ. ಸೊ 3 ಪ್ರಶ್ನೆಗಳು ಭಾಳ ಸರಿ ರಿಪೀಟ್ ಆಗಿದ್ದಾವೆ ಫ್ರೆಂಡ್ಸ್. ಅದನ್ನು ನೀವು ಚೆನ್ನಾಗಿ ನೋಡಿದರೆ ಇಲ್ಲಿಂದ ನಿಮಗೆ ಒಳ್ಳೆಯ ಅಂಕಗಳು ಬಂದೇ ಬರ್ತವೆ. ಸೊ ನೆಕ್ಸ್ಟ್ ನಾನು ಮುಂದಿನ ಪಾಠಕ್ಕೆ ಹೋಗ್ತೀನಿ. ಸೊ ಪಾಠ ಯಾವುದಿದೆಪ್ಪ ಅಂತಂದರೆ ಎಸ್, ನಿಮ್ಮ ಮೋಸ್ಟ್ ಫೇವ್ರೇಟ್ ಆಗಿರ್ತಕ್ಕಂಥದ್ದು ಜಾಲಿಯ ಮರದಂತೆ. ಕೇವಲ 1 ಮಾರ್ಕರ್ 2 ಕ್ವಶನ್ಸ್ ಇದ್ದಾವೆ. ಜಾಲಿಯ ಮರದಂತಿರುವವರು ಯಾರು? ದುರ್ಜನರು. ಯಾರಿಗೆ ನೆರಳು ಸಿಗೋದಿಲ್ಲ? ಬಿಸಿಲಲ್ಲಿ ಬಳಲಿ ಬಂದವರಿಗೆ. ಜಾಲಿಯ ರಸಸ್ವಾದ ಹೇಗೆ? ವಿಷ. ದುರ್ಗಂಧ ಬಿಡದಿರುವುದು. ಊರಹಂದಿ. ಯಾರ ಮಾತಿಗೆ ಕೊನೆಯಿಲ್ಲ? ಭಿನ್ನಾಣದ ಮಾತಿಗೆ. ಜಾಲಿಯ ಮುಳ್ಳು ಹೇಗೆ ಆವರಿಸಿರ್ತದೆ? ಬುಡದಿಂದ ತುದಿಯವರೆಗೆ. ತತ್ವಜ್ಞಾನ ಕೇಳದವರು ಯಾರು? ಘೋರ ಪಾಪಿಗಳು ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ಯಾವುದಪ್ಪ ಅಂತಂದರೆ ಮುಂದೆ ಇರ್ತಕ್ಕಂಥ ಪದ್ಯಪಾಠ ಇತ್ತು ಮುಂಬೈ ಜಾತಕ. ಸೊ ಮುಂಬೈ ಜಾತಕದಲ್ಲಿ ನಿಮಗೆ 4 ಮಾರ್ಕ್ಸಿಂದ ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ 2 ಇಲ್ಲೇ ಕೊಟ್ಟಿದ್ದೀನಿ, ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆ. ಸೊ 2 ನೋಡ್ಕೊಡ್ರಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಅಥವಾ ಮಗು ಕಲಿತದ್ದನ್ನು ವಿದ್ಯಾಭ್ಯಾಸ ಮಾಡುವ ವಿವರ. ಇದು ಒಂದು ಲಾಸ್ಟ್ ಇದೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದ್ದಾವೆ ಅನ್ನೋದನ್ನೇ ಬಹಳ ಸಾರಿ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. 1 ಮತ್ತು 4. ಸೊ ಫಸ್ಟ್ ಒನ್ ಯಾವುದಿದೆ? ಎಸ್, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ. ಅದನ್ನು ನೋಡ್ಕೊಂಡೋಗಿ. ತಂದೆ ತಾಯಿಗಳ ಮಗುವಿನ ಗೋಚರಿಸುವ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಬಟ್ 1 ಮತ್ತು 4 ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಂಡು ಹೋದರೆ ನಿಮಗೆ 4 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಗ್ಯಾರಂಟಿಯಾಗಿ ಸಿಗ್ತದೆ. ಇನ್ನು ಮುಂದಿನ ಪಾಠಕ್ಕೆ ಬರ್ತೀನಿ ಫ್ರೆಂಡ್ಸ್. ಸೊ ಮುಂದಿನ ಪಾಠ ಇದ್ದಿರೋದು ಸಿಲುಬೆ ಏರಿದ್ದಾನೆ ಅಂತಕ್ಕಂಥದ್ದು ಇದೆ. ಇಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ ನಿಮ್ಮ ಬ್ಲೂ ಪ್ರಿಂಟಲ್ಲಿದೆ. ಸೊ 1 ಅಂಕದಲ್ಲಿ ಬರೋದು ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕ್ಷುಬ್ಧತೆಗೆ ಯಾವ ರೂಪ ಇದೆ? ಗಿಡದ ರೂಪ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಮಂಜಿನ. ಶಿಲುಬೆ ಏರಿದವರು ಯಾರು? ಜೀಸಸ್ ಮುಖ ಏನನ್ನು ನುಡಿಯುವಂತಿದೆ? ನಲ್ವಾತನು. ಜೀಸಸ್ನನ್ನು ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ? ಬರಬ್ಬರ. ಏನು ಬಂದೇ ತೀರುತ್ತದೆ ಎಂದು ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ದೈವಿ ರಾಜ್ಯ. ಕವಿಯ ಪ್ರಕಾರ ತಿಂಗಳಿಗೊಂದು ಸಲ ದೀಪ ಹಚ್ಚದ ಸ್ಥಳ ಕೇಳಿದ್ದಾರೆ. ಸೊ ಯಾವುದು? ದಲಿತರ ಸೋಗೆ ಬಿಲಗಳು. ಯಾರ ಕಂಬನಿಯನ್ನರಿಸಿ ಜೀಸಸ್ ಶಿಲುಬೆ ಏರಿದ್ದಾನೆ? ಶೋಷಿತರ ಕಂಬನಿ ಇಸ್ ದಿ ರೈಟ್ ಆನ್ಸರ್. ಇನ್ನು 2 ಮಾರ್ಕಸ್ ಕ್ವಶನ್ಸ್ದು. ಇದು ಕೂಡ ನೀವು ಸ್ವಲ್ಪ ಏನು ಮಾಡಿ ಅಂತಂದರೆ ನೋಡ್ಕೊಂಡು ಹೋದ್ರೂ ಕೂಡ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಇಲ್ಲಿದ್ದಾವೆ 2 ಮಾರ್ಕ್ಸಲ್ಲಿ. ವಿಶೇಷವಾಗಿ ಕ್ರಿಸ್ಮಸ್ ಏನನ್ನು ಹೊತ್ತು ತಂದಿದೆ? ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್, ನಕಲಿ ಮರ. ಆಮೇಲೆ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಇದು ಇಂಪಾರ್ಟೆಂಟ್ ಇತ್ತು. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಗೆ ಏರಿದ್ದಾನೆ? ಇವೆರಡು ಇಂಪಾರ್ಟೆಂಟ್ ಇದ್ದಾವೆ. ಸೊ ಇಲ್ಲಿಂದನೇ ನಿಮಗೆ ಪ್ರಶ್ನೆಗಳು ಏನಾಗ್ತಾ ಇದ್ದಾವಪ್ಪ ಅಂದರೆ ಬರ್ತಾ ಇದ್ದಾವೆ. ಓಕೆನಾ. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ಯಾವುದಪ್ಪ ಅಂತಂದರೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ. ಸೊ ಒಂದು ಹೂ ಹೆಚ್ಚಿಗೆ ಇಡ್ತೀನಿದಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂದರೆ 4 ಮಾರ್ಕ್ಸಿಂದ 1 ಕ್ವಶನನ್ನು ಕೇಳಿದ್ದಾರೆ. 4 ಮಾರ್ಕರ್ 1 ಕ್ವಶನ್. ಸೊ ಇಲ್ಲಿರ್ತಕ್ಕಂಥ 4 ಮಾರ್ಕರ್ 1 ಕ್ವಶನ್ ಯಾವುದಪ್ಪ ಅಂತಂದ್ರೆ ಮಗು, ಸೊಸೆ ಮತ್ತು ಮೊಮ್ಮಗಳು ಹೇಗೆ ನಡೆಸಿಕೊಳ್ಳುವರು? ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಚೆನ್ನಾಗಿ ಪಾಸ್ ಮಾಡಿ. ಓಕೆನಾ. ಮಗ, ಸೊಸೆ ಮತ್ತು ಮೊಮ್ಮಗಳು ಹೇಗೆ ನಡೆಸಿಕೊಳ್ಳೋರು ಅಂತ ಇದೆ. ಅಥವಾ ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು ಅಂತ ಕೇಳಿದ್ದಾರೆ ನೋಡಿ. ಓಕೆ. ಅಥವಾ ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ, ಇಂಪಾರ್ಟೆಂಟ್. ಇನ್ನು ವೃದ್ಧರ ತವಕತಲ್ಲನಗಳನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಒಟ್ಟು 4 ಇದ್ದಾವೆ. ಇಷ್ಟು ಚೆನ್ನಾಗಿ ನೀವೇನು ಮಾಡಬೇಕಾಗಿತ್ತು ಈ ಒಂದು ಪದ್ಯದಲ್ಲಿ ನೀಟಾಗಿ. ಸೊ ಅದನ್ನು ಇನ್ನೊಂದು ಸರಿ ಕೊಡ್ತೀನಿ, ಅದನ್ನು ಪಾಸ್ ಮಾಡಿಕೊಡ್ರಿ. ಮಗ, ಸೊಸೆ ಮತ್ತು ಮೊಮ್ಮಗಳು ಹೇಗೆ ನಡೆಸಿಕೊಳ್ಳುವವರು? ಇದು ಒಂದು ಹೂ ಹೆಚ್ಚಿಗೆಯಲ್ಲಿ ಇಡ್ತೀನಿ ಅಂತಕ್ಕದ್ದಲ್ಲಿದೆ. ಇನ್ನು ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು ಅಂತ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥ ಪ್ರಶ್ನೆ.
ಅಥವಾ ಈ ವೃದ್ಧರ ತವಕತಲ್ಲನಗಳು ಕವಯಿತ್ರಿ ಹೇಗೆ ಚಿತ್ರಿಸಿದ್ದಾರೆ ಅಂತಕ್ಕದ್ದನ್ನು ಕೇಳಿದರು. ಓಕೆನಾ. ಇನ್ನು ನೆಕ್ಸ್ಟ್ ಹೋಗೋಣ. ಹತ್ತಿ ಚಿತ್ತ ಮತ್ತು ಓನ್ಲಿ 1 ಮಾರ್ಕರ್ದು ಒಂದು ಪ್ರಶ್ನೆ ಇದೆ. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣಿಸ್ತದೆ ಅಂತ ಕೇಳಿದ್ದಾರೆ. ಮಿಂದು ಮುಡಿಯಿಟ್ಟ ಭಕ್ತ ಚಿತ್ತವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಹತ್ತಿಯ ಬೀಜ. ಅನಾಥ ಭಾವವನ್ನು ಸೂಚಿಸೋ ಪದ ಯಾವುದು? ಬಾಟಲಿ ಬಾಯಿಗೆ ಬಾಯ್ದೊಡ್ಡುವ ಮಗು. ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ? ಎಸ್ ಬೆಣ್ಣೆಯಾಗುವ. ವ್ಯರ್ಥವಲ್ಲದ ಕೆಲಸ ಯಾವುದು? ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವುದು. ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ಅಂತ ಕೇಳಿದರು. ದೀಪ ಆರಿದಾಗ ಇಸ್ ದ ರೈಟ್ ಆನ್ಸರ್. ಇನ್ನು ಒಮ್ಮೆ ನಗುತ್ತೇವೆ ಅಂತಕ್ಕಂಥಕ್ಕೆ ಬರ್ತೀನಿ. ಸೊ ಒಮ್ಮೆ ನಗುತ್ತೇನೆದಲ್ಲಿ ಏನಿದೆಪ್ಪ ಅಂದರೆ ಮೋಸ್ಟ್ 1 ಅಂಕದ ಇಲ್ಲಿ ಪ್ರಶ್ನೆ ಇದೆ. ಇಷ್ಟಾದರೆ ಪದ್ಯಭಾಗ ಮುಗಿತದ. ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ದನಗಳಿಗೆ ಏನಿಲ್ಲ, ಮೇವಿಲ್ಲ. ಜನರಿಗೆ ಯಾವುದಕ್ಕೆ ಗತಿಲ್ಲ, ಗಂಜಿಗೂ. ಕವಯಿತ್ರಿ ಯಾರಲ್ಲಿ ಮೊರೆ ಇಡುತ್ತಾಳೆ? ನಂಬಿದ ದೇವರಲ್ಲಿ. ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಅನ್ನುತ್ತಾಳೆ? ನನ್ನವರ ದೀನರ ದಲಿತನಕ್ಕೆ ಧಿಕ್ಕಾರ. ಜನರನ್ನು ಯಾವುದರಿಂದ ಪಾರು ಮಾಡಬೇಕೆಂದು ಕವಯಿತ್ರಿ ಹೇಳ್ತಾರೆ? ಹೊಗೆಯಿಂದ ಪಾರು ಮಾಡು ಅಂತ ಇತ್ತು. ಇಷ್ಟು 60 ಅಂಕಗಳ ಒಂದು ಪ್ರಶ್ನೋತ್ತರಗಳ ಮೊದಲ ಭಾಗ. ಸೆಕೆಂಡ್ ಭಾಗದೊಂದಿಗೆ ಬರ್ತೀನಿ. ಬಾಯ್.